ಸಾಫ್ಟ್ವೇರ್ ಗುಬ್ಬಚ್ಚಿ. ಪಕ್ಷಿಗಳ ಗ್ರಾಮದಲ್ಲಿ ಆ ದಿನ ಏನೋ ಇದ್ದಕ್ಕಿದ್ದಂತೆ ವಾತಾವರಣ ಬದಲಾಗ್ತಾ ಇತ್ತು. ಆವಾಗ್ಲೇ ಒಂದು ಮರದ ಕೆಳಗಡೆ ಕೂತ್ಕೊಂಡು ಬುಜ್ಜಿ ಹಾಗೂ ಬನ್ನಗಿಳಿ ಇಬ್ರು ಸ್ಮಾರ್ಟ್ ಫೋನಲ್ಲಿ ಏನೋ ಸುಮಾರು ಹೊತ್ತಿಂದ ನೋಡ್ತಾ ಇದ್ರು. ಆಮೇಲೆ ಆ ಸ್ಮಾರ್ಟ್ ಫೋನ್ ಸ್ಕ್ರೀನ್ ಅಲ್ಲಿ ಅವರ ಬೆರಳಿಂದ ಏನೋ ಲೆಕ್ಕ ಹಾಕ್ತಾ ಇದ್ರು. ಸರಿಯಾಗಿ ಆ ಸಮಯದಲ್ಲಿ ಬುಜ್ಜಿಯ ತಾಯಿಯಾದ ಟೊನಿ ಗುಬ್ಬಚ್ಚಿ ಬಿಸಿ ಬಿಸಿ ಅನ್ನ ತಗೊಂಡ್ ಬಂದ್ರು ಬುಜ್ಜಿಗೋಸ್ಕರ. ಆವಾಗ ಟೊನಿ ಬುಜ್ಜಿ ಹತ್ರ, ಏನ್ ಬುಜ್ಜಿ, ಏನ್ ಬನ್ನು, ಬೆಳಿಗ್ಗೆ ಎದ್ದಾಗಿನಿಂದ ಆ ಮಾಯದ ಪೆಟ್ಟಿಗೆಯನ್ನು ಕೈಯಲ್ಲಿ ಇಟ್ಕೊಂಡೇ ಆಟಾಡ್ತಾ ಇದ್ದೀರಾ. ಅಲ್ಲುಜ್ಜಿಲ್ಲ, ಊಟ ಮಾಡಿಲ್ಲ. ಸರಿ, ಈ ಬಾಕ್ಸಲ್ಲಿರೋದನ್ನ ಬಿಸಿ ಬಿಸಿ ತಿನ್ನಿ. ಬುಜ್ಜಿಯ ಸ್ಕ್ರೀನ್ ಅನ್ನ ನೋಡ್ಕೊಂಡೇ ನಗುತ್ತಾ, ಅಮ್ಮ, ಇದು ಮಾಯ ಪೆಟ್ಟಿಗೆ ಅಲ್ಲಮ್ಮ, ಇದನ್ನ ಸ್ಮಾರ್ಟ್ ಫೋನ್ ಅಂತ ಹೇಳ್ತಾರೆ. ನಾನು ಬನ್ನು ಸೇರಿ ಇದ್ರಲ್ಲಿ ಹೊಸ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ. ನಾನು ಇಂಟರ್ನೆಟ್ ಬುಜ್ಜಿ ಆಗಿದ್ದೀನಿ ಅಮ್ಮ. ಆವಾಗ ಟೊನಿ ಆಶ್ಚರ್ಯದಿಂದ, ಏನು ಸಾಫ್ಟ್ವೇರ್ ಪಕ್ಷಿನಾ? ಅದೆಲ್ಲಮ್ಮ, ಕಾಗೆನ ನೋಡಿದ್ದೀನಿ, ಪಾರಿವಾಳನ ನೋಡಿದ್ದೀನಿ, ರಾಮಗಿಳಿನ ಕೂಡ ನೋಡಿದ್ದೀನಿ. ಹೌದು, ಸಾಫ್ಟ್ವೇರ್ ಅಂದ್ರೆ ಏನಮ್ಮ? ಬನ್ನಗಿಳಿ ತುಂಬಾನೇ ಉತ್ಸಾಹದಿಂದ, ಆಂಟಿ, ಸಾಫ್ಟ್ವೇರ್ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ. ನಾವು ಪ್ರತಿದಿನ ಮಾಡುವಂತ ಕೆಲಸವನ್ನು ಅತಿ ಸುಲಭವಾಗಿ ತುಂಬಾ ಫಾಸ್ಟ್ ಆಗಿ ಮಾಡುವಂತ ಒಂದು ನಿಯಮವನ್ನು ಸಾಫ್ಟ್ವೇರ್ ಅಂತ ಹೇಳ್ತಾರೆ. ಇದ್ರಿಂದ ಈ ಪಕ್ಷಿಗಳ ಗ್ರಾಮದಲ್ಲಿ ನಮ್ಮ ಕೆಲಸಗಳು ಸುಲಭವಾಗಿ ಆಗುತ್ತೆ. ಆವಾಗ ಟೊನಿ, ಅರೇ ಬನ್ನು, ನಮ್ಮ ಕಷ್ಟಕ್ಕೆ ಇದು ಹೇಗೇನೋ ಸಹಾಯ ಮಾಡುತ್ತೆ. ಹಾಗಾದ್ರೆ ನಾವು ಹೊರಗಡೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡೋದೇ ಬೇಡ್ವಾ? ಈ ಸಣ್ಣ ಪೆಟ್ಟಿಗೆ ಆ ರೀತಿ ಏನೋ ಅದ್ಭುತವನ್ನು ಮಾಡುತ್ತೆ. ಹೌದಮ್ಮ, ಸುಲಭವಾಗಿ ಮುಗಿಯುತ್ತೆ. ನಮ್ಮ ಚೋಟು ಆಂಟಿಯವರ ಅಂಗಡಿ ಇದೆ ಅಲ್ವಾ, ಅಲ್ಲಿ ಎಷ್ಟು ಪಕ್ಷಿಗಳು ವಸ್ತುಗಳು ತಗೊಳ್ಳಿಕ್ಕೆ ಕ್ಯೂ ಅಲ್ಲಿ ನಿಂತ್ಕೋತಾರೆ. ಆದ್ರೆ ಇದ್ರಲ್ಲಿ ಆರ್ಡರ್ ಮಾಡಿದ್ರೆ ಸಾಕು. ಹಾಗೇನೆ ನಮ್ಮ ಚಿಚ್ಚು ಆಂಟಿ, ಮಗಿ ಆಂಟಿ ಇವರೆಲ್ಲರೂ ನೀರಿಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾರೆ. ಆದ್ರೆ ಇದರಲ್ಲಿ ಸುಲಭ ಮಾರ್ಗವಾಗಿ ನಾನು ಮತ್ತು ಬನ್ನು ಸೇರ್ಕೊಂಡು ಹೊಸ ಸಾಫ್ಟ್ವೇರ್ ಅನ್ನು ಉತ್ಪತ್ತಿ ಮಾಡಿದೀವಿ. ಆವಾಗ್ಲೇ ಆ ಕಡೆ ಬರ್ತಾ ಇದ್ದ ಚೋಟಿಗಿಳಿ ಲೂಸಿ ಪಾರಿವಾಳ ಮಕ್ಕಳು ಮಾತಾಡ್ತಿರೋದನ್ನ ಕೇಳಿ ತುಂಬಾನು ಆಶ್ಚರ್ಯಪಟ್ಟು ಅಲ್ಲಿಗೆ ಬಂದ್ರು. ಆವಾಗ ಚೋಟುಗಿಳಿ, ಏನೋ ಬನ್ನು, ನನ್ನ ಹೆಸರನ್ನ ಹೇಳ್ತಾ ಇದ್ದೀರಾ? ನಾನು ಪ್ರತಿದಿನ ಅಂಗಡಿಗೆ ಹೋಗಿ ವಸ್ತುಗಳ ಲೆಕ್ಕಾಚಾರ ಮಾಡೋದು ಎಲ್ಲನೂ ನಂಗೆ ಕಷ್ಟ ಆಗ್ತಾ ಇದೆ. ಇದ್ರ ಮೂಲಕ ನನ್ನ ಕಷ್ಟಗಳೆಲ್ಲ ಸರಿ ಆಗುತ್ತಾ? ಅದು ಏನೋ ಆ್ಯಪ್, ಏನ್ ಮಾಡ್ಬೇಕು? ಬನ್ನು ನಗುತ್ತಾ, ಹೌದು ಮಮ್ಮಿ, ಈ ಆ್ಯಪ್ ಅನ್ನು ನಾವು ಸೃಷ್ಟಿ ಮಾಡಿರೋದು ಪ್ರತಿಯೊಂದು ಪಕ್ಷಿಗಳು ಕೂಡ ಅಂಗಡಿಗೆ ಬರದೆ ಮನೆಯಲ್ಲೇ ಕೂತ್ಕೊಂಡು ಅವರಿಗೆ ಏನು ಬೇಕು ಅದನ್ನೆಲ್ಲ ಆರ್ಡರ್ ಮಾಡ್ಕೋತಾರೆ. ನೀವು ಅಂಗಡಿಯಲ್ಲಿ ಕೂತ್ಕೊಂಡು ಅದನ್ನ ಪ್ಯಾಕ್ ಮಾಡಿ ಇಡ್ತೀರಾ. ನಾವಿಬ್ರು ಬಂದು ಅದನ್ನು ಡೆಲಿವರಿ ಮಾಡ್ತೀವಿ. ಆವಾಗ ನಿಮ್ಗೆ ಲೆಕ್ಕಾಚಾರದ ಕಷ್ಟನೂ ಇರೋದಿಲ್ಲ. ಈ ಸಾಫ್ಟ್ವೇರ್ ಎಲ್ಲನೂ ನೋಡ್ಕೊಳ್ಳುತ್ತೆ. ಲೂಸಿ ತುಂಬಾನು ಖುಷಿಯಾಗಿ, ಏನು, ಇನ್ನು ಅಂಗಡಿಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ವಾ? ಆರ್ಡರ್ ಮಾಡಿದ್ರೇನೆ ಮನೆಗೆ ಬರುತ್ತಾ? ಹಬ್ಬ, ಪರವಾಗಿಲ್ಲ, ಅಂಗಡಿಗೆ ಹೋಗಿ ನಡ್ಕೊಂಡೋಗಿ ನಂಗೆ ಕಾಲ್ ನೋವು ಬರುತ್ತೆ. ಈ ಬನ್ನು ಬುಜ್ಜಿ ನಿಜವಾಗ್ಲೂ ತುಂಬಾ ಬುದ್ಧಿವಂತರು. ಆವಾಗ ಟುನಿ ಹೆಮ್ಮೆಯಿಂದ, ನೋಡಿದ್ರ, ನನ್ ಮಗಳು ಸಾಫ್ಟ್ವೇರ್ ಪಕ್ಷಿ ಅಂತ ಹೇಳ್ಕೊಳ್ತಾ ಇದ್ಲು. ನೀವ್ ಯಾರು ನಂಬ್ಲೇ ಇಲ್ಲ. ಬುಜ್ಜಿ, ಆದಷ್ಟು ಬೇಗ ಈ ಸಾಫ್ಟ್ವೇರ್ನ ಬೇಗನೆ ಸರಿ ಮಾಡಮ್ಮ. ಮಕ್ಳಿಬ್ರು ರಾತ್ರಿ ಹಗಲು ಕಷ್ಟಪಟ್ಟು ಆ ಸಾಫ್ಟ್ವೇರ್ ಆಪ್ನ ತಯಾರು ಮಾಡಿದ್ರು. ಊರಿನಲ್ಲಿರುವ ಪಕ್ಷಿಗಳಿಗೆ ಆ ಆಪ್ನ ಹೇಗೆ ಯೂಸ್ ಮಾಡೋದು ಅಂತ ಕಲ್ಸ್ಕೊಡ್ತಾ ಇದ್ರು. ಕೊನೆಗೆ ಆಪ್ ರೆಡಿ ಆದ್ಮೇಲೆ ಪಕ್ಷಿಗಳು ಎಲ್ರು ಕೂಡ ತುಂಬಾನೇ ಸಂತೋಷದಿಂದ ಆ ಆಪ್ ಅಲ್ಲಿ ಅವ್ರಿಗೆ ಬೇಕಾಗಿರುವ ಸಾಮಗ್ರಿಗಳನ್ನ ಆರ್ಡರ್ ಮಾಡಕ್ಕೆ ಶುರು ಮಾಡಿದ್ರು. ಆದ್ರಿಂದ ಚೋಟಗಿಳಿಯ ಅಂಗಡಿಯಲ್ಲಿ ತುಂಬಾನು ಕ್ಯೂ ನಿಲ್ತಾ ಇತ್ತು. ವಾವ್, ಈ ಬುಜ್ಜಿ ಬನ್ನು ಇಬ್ರು ಸೇರ್ಕೊಂಡು ಹೊಸ ಸಾಫ್ಟ್ವೇರ್ನ ಅಪ್ಲೋಡ್ ಮಾಡಿದ್ದಾರೆ. ಇದರ ಮೂಲಕ ನನಗೆ ಬೇಕಾದ ಎಲ್ಲ ಹಣ್ಣು ತರಕಾರಿನ ತಗೋಬಹುದು. ನನಗೆ ಬೇಕಾದ ಸೀಬೆಕಾಯಿ ಕೂಡ ನನ್ನ ಮನೆ ಮುಂದೆ ಬಂದಿದೆ. ಹೌದು ಮಗಿಯವ್ರೆ, ನನಗಂತೂ ಬಿಸಿಲಲ್ಲಿ ಹೊರಗಡೆ ಹೋಗ್ಬೇಕಾದ ಅವಶ್ಯಕತೆನೇ ಇಲ್ಲ. ಈ ಸಾಫ್ಟ್ವೇರ್ ಪಕ್ಷಿ ಎಲ್ಲನೂ ಮಾಡಿಕೊಟ್ಟಿದ್ದಾಳೆ. ಊರಿನಲ್ಲಿ ಪಕ್ಷಿಗಳೆಲ್ಲರೂ ಸಂತೋಷವಾಗಿದ್ದಾಗ ಅದನ್ನ ನೋಡಿ ತಡ್ಕೊಳಕಾಗದೇ ಇರೋ ಒಂದು ಪಕ್ಷಿ ಇತ್ತು. ಅದೇ ನಮ್ ಚಿಚುಕಾಗೆ. ಊರಿನಲ್ಲಿ ಎಲ್ರೂ ಸಂತೋಷವಾಗಿರೋದನ್ನ ನೋಡಿ ಚಿಚುಗೆ ಕೋಪ ಬಂತು. ಆವಾಗ ಚಿಚುಕಾಗೆ ಕೋಪದಿಂದ, ಏ ಚಿನ್ನು, ನೋಡ್ದಾ, ಆ ತುನಿಯ ಮಗಳು ಸಾಫ್ಟ್ವೇರ್ ಪಕ್ಷಿ ಅಂತೆ. ನನಗೆ ಗೊತ್ತಿಲ್ಲದೆ ಅವಳು ಮಾತ್ರ ಏನೋ ಆ್ಯಪ್ನ ಏನೋ ಸೃಷ್ಟಿ ಮಾಡಿದಾಳಂತೆ. ಅವಳೇನು ದೊಡ್ಡ ಬುದ್ಧಿವಂತೇನಾ? ಊರಿಡೀ ಅವಳನ್ನ ಹೊಗಳ್ತಾ ಇದ್ದಾರೆ. ನಾನು ಅವಳಕ್ಕಿಂತ ಸಾಫ್ಟ್ವೇರ್ ಗೊತ್ತಾ? ಅದನ್ನು ಕೇಳಿದ ಚಿನ್ನು, ಅಯ್ಯೋ ಅಮ್ಮ, ಏನಮ್ಮ, ಯಾಕಮ್ಮ ಬುಜ್ಜಿನ ಬೈತಾ ಇದ್ದೀಯಾ? ಆ ಬುಜ್ಜಿ ಮೊಬೈಲ್ನ ಇಟ್ಕೊಂಡು ಕಷ್ಟಪಟ್ಟು ಏನೋ ಒಂದು ಆ್ಯಪ್ನ ಸೃಷ್ಟಿ ಮಾಡಿದಾಳೆ. ನೀನಂತೂ ಎಲ್ಲರನ್ನ ಬೈಕೊಂಡೇ ಕೂತಿರ್ತೀಯ. ಚಿಚು ತುಂಬಾನೇ ಕೋಪದಿಂದ,
ಅಯ್ಯೋ ಹುಚ್ಚ, ಏನೋ ಅವಳ ಬಗ್ಗೆ ತುಂಬಾ ಹೆಮ್ಮೆಯಿಂದ ಮಾತಾಡ್ತೀಯ. ಸಾಫ್ಟ್ವೇರ್ ಅಂದ್ರೆ ಏನು? ಒಂದು ಬಟನ್ ಅನ್ನು ಪ್ರೆಸ್ ಮಾಡೋದು ಅಷ್ಟೇ ತಾನೇ. ನಾನು ನೋಡೋ ಅಂತ ಆ್ಯಪ್ ಅನ್ನು ಒಂದು ಸೃಷ್ಟಿ ಮಾಡ್ತೀನಿ. ಚಿಚ್ಚುವಿನ ಫಸಲು ಅಂತ ಒಂದು ಆ್ಯಪ್ ಅನ್ನು ರೆಡಿ ಮಾಡ್ತೀನಿ. ನಾನು ಎಲ್ಲರಿಗೂ ಬಿತ್ತನೆಯನ್ನು ಕೊಟ್ಟು ಅವ್ರ ಕೈಯಿಂದ ಫ್ರೀಯಾಗಿ ನನಗೆ ಬೇಕಾದ ವಸ್ತುಗಳನ್ನ ತಗೊಳ್ತೀನಿ ನೋಡು. ಚಿನ್ನು ಹೆದರ್ಕೊಂಡು, ಅಮ್ಮ ಬೇಡಮ್ಮ, ಇನ್ನೊಬ್ಬರನ್ನು ಮೋಸ ಮಾಡ್ಲಿಕ್ಕೋಸ್ಕರ ಈ ರೀತಿ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡಿ. ಈಗೆಲ್ಲ ಮಾಡಿದ್ರೆ ಕೊನೆಗೆ ನಮಗೇನೆ ಮೋಸ ಆಗದಮ್ಮ, ಬೇಡ. ಏನೋ ಮಾತಾಡ್ತಾ ಇದೀಯಾ? ನಾನೋಗಿ ಬುಜ್ಜಿ ಜೊತೆ ಎಲ್ಲವನ್ನೂ ಕಲ್ತ್ಕೋಬೇಕಾ? ನೀನ್ ಬೇಕಾದ್ರೂ ನೋಡ್ತಾ ಇರೋ. ಅವಳು ಆ್ಯಪ್ನ ಹೇಗೆ ನಾನು ಹೊಡೆದಾಕ್ತೀನಿ ಅಂತ ಅವಳೇ ನೇರವಾಗಿ ನನ್ ಕೈ ಕೆಳಗ್ ಬರ್ಬೇಕು. ಆ ದಿನ ರಾತ್ರಿ ಎಲ್ರೂ ಮಲಗಿ ನಿದ್ರೆ ಮಾಡ್ತಾ ಇದ್ದಾಗ ಚಿಚುಕಾಗೆ ಎದ್ದು ಬುಜ್ಜಿ ಹಾಗೂ ಬನ್ನನ ಹುಡ್ಕೊಂಡು ಹೋದ್ಲು. ಅವರಿಬ್ರು ಮನೆ ಹೊರಗಡೆ ಮರದ ಕೆಳಗಡೆ ಮಲ್ಕೊಂಡಿದ್ದಾಗ ಅವ್ರ ಹತ್ರ ಇದ್ದ ಆ ಸ್ಮಾರ್ಟ್ ಫೋನ್ನ ತಗೊಂಡು ಏನೇನೋ ಬಟನ್ನ ಪ್ರೆಸ್ ಮಾಡ್ತಾ ಇತ್ತು. ಆವಾಗ ಚಿಚು ಮನ್ಸಲ್ಲಿ, ಇವಾಗ ನೋಡು ಬುಜ್ಜಿ, ನಿನ್ನ ಸಾಫ್ಟ್ವೇರ್ ಅಲ್ಲಿ ನಾನು ದೊಡ್ಡ ಹುಳವನ್ನೇ ಬಿಡ್ತೀನಿ ನೋಡು. ಅದಕ್ಕೆ ಏನೋ ವೈರಸ್ ಗೀರಸ್ ಅಂತಾರಲ್ಲ, ಇವಾಗ ನಿನ್ನ ಆ್ಯಪ್ ಎಲ್ಲ ತಲೆ ಕೆಳಗಾಗುತ್ತೆ. ನಾಳೆ ನಿನ್ನ ಆರ್ಡರ್ ಎಲ್ಲ ಚೇಂಜ್ ಆಗುತ್ತೆ. ಚಿಚುಕಾಗೆ ಆಪಲ್ ಇದ್ದ ಆರ್ಡರ್ಸ್ ಮತ್ತು ಅದರ ಅಡ್ರೆಸ್ಗಳನ್ನ ಚೇಂಜ್ ಮಾಡ್ಬಿಡ್ತು. ಅಂದ್ರೆ ಮಹಿ ಹದ್ದಿನ ಆರ್ಡರ್ನ ಲೂಸಿಗೋ, ಲೂಸಿ ಆರ್ಡರ್ನ ಕುಹುಗೋ ಹಾಗೆ ಚೇಂಜ್ ಮಾಡಿಟ್ಟು ಆಮೇಲೆ ಯಾರಿಗೂ ಏನೂ ಗೊತ್ತಿಲ್ಲದೆ ಇರುವ ಹಾಗೆ ಅಲ್ಲಿಂದ ಅವಳು ಮನೆಗೆ ಹೋದ್ಲು. ಹೀಗಿರುವಾಗ ಮರುದಿನ ಬೆಳಗಾಯ್ತು. ಊರಿನಲ್ಲಿ ಏನೋ ದೊಡ್ಡ ಪ್ರಾಬ್ಲಮ್ಮೇ ನಡೀತಾ ಇತ್ತು. ಚೋಟಿಗಿಡಿಯ ಅಂಗಡಿಯ ಮುಂದ್ಗಡೆ ಎಲ್ಲ ಪಕ್ಷಿಗಳು ನಿಂತ್ಕೊಂಡಿದ್ರು. ಅವ್ರೆಲ್ರಿಗೂ ತಪ್ಪಾದ ಆರ್ಡರ್ ರಿಸೀವ್ ಆಗಿತ್ತು. ಚೋಟು, ಏನ್ ಕೆಲಸ ಮಾಡ್ತಾ ಇದೀಯಾ? ನಾನ್ ನಿನ್ಗೆ ಆರ್ಡರ್ ಮಾಡಿರೋದು ಸಿಹಿಯಾದ ಸೀಬೆಕಾಯಿ, ಆದ್ರೆ ನೀನ್ ನನ್ಗೆ ಕಳ್ಸಿರೋದು ಹಸಿಮೆಣಸಿನ್ಕಾಯಿ. ನನ್ ಗಂಟ್ಲೆಲ್ಲ ಎಷ್ಟು ಉರಿತಿದೆ ಗೊತ್ತಾ? ಆವಾಗ ಲೂಸಿ, ಹೌದು ಚೋಟು, ನಾನು ನನ್ನ ಮಕ್ಕಳಿಗೋಸ್ಕರ ಸಾಫ್ಟ್ ಆಗಿರುವ ಗಂಜಿ ಕೇಳಿದ್ರೆ ನೀನೇನೋ ಗಟ್ಟಿಯಾಗಿರುವ ಅವಲಕ್ಕಿನ ಕೊಟ್ಟು ಕಳ್ಸಿದೀಯಾ. ನನ್ ಮಕ್ಕಳೆಲ್ಲ ಅಳ್ತಾ ಇದ್ದಾರೆ. ಅದು ಮಾತ್ರನ ಬಿಲ್ಲುನ 2 ಪಟ್ಟು ಅಧಿಕ ಮಾಡಿದೀಯಾ. ಆವಾಗ ಕುಹು, ಹೌದೌದು, ನಾನು ಕೂಡ ಬೇರೆ ಏನೋ ಆರ್ಡರ್ ಮಾಡಿದೆ, ಆದ್ರೆ ನನಗೆ ತಲೆ ಕೆಳಗೆ ಆಗಿ ಬಂದಿದೆ. ಈ ಆ್ಯಪ್ ಸ್ವಲ್ಪ ಕೂಡ ಚೆನ್ನಾಗೇ ಇಲ್ಲ. ಆವಾಗ ಚೋಟು ತುಂಬಾ ಟೆನ್ಷನ್ ಆಗಿ, ಅಯ್ಯೋ ಯಾಕೆ ಎಲ್ಲರೂ ನನ್ನ ಜೊತೆ ಬಂದು ಜಗಳ ಮಾಡ್ತಾ ಇದ್ದೀರಾ? ನನ್ನ ಲೆಕ್ಕ ಕೂಡ ತಲೆ ಕೆಳಗಾಗಿ ಬದಲಾಗಿದೆ. ಆರ್ಡರ್ಗಳು ಎಲ್ಲಾನು ಚೇಂಜ್ ಆಗಿದೆ. ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಬುಜ್ಜಿ ಎಲ್ಲಿದ್ಯಮ್ಮ ತಾಯಿ? ಮೊದ್ಲು ಬಂದು ಆರ್ಡರ್ನ ನೋಡಮ್ಮ. ಟುನಿ, ಬುಜ್ಜಿ, ಬನ್ನು, ಮೂಜನಾನು ಆ ಜಾಗಕ್ಕೆ ಬಂದಾಗ ಎಲ್ರೂ ಬುಜ್ಜಿನ ನೋಡಿ ಜೋರಾಗಿ ಬೈತಾ ಇದ್ರು. ಏನ್ ಬುಜ್ಜಿ, ನೀನು ಸಾಫ್ಟ್ವೇರ್ ಪಕ್ಷಿ ಅಂತ ನಮ್ ಕಷ್ಟಕ್ಕೆ ಸಹಾಯ ಮಾಡ್ತೀಯ ಅಂತ ನಾವೆಲ್ಲರೂ ನಿನ್ನ ಬಳಿ ಬಂದ್ರೆ ನೀನೇನಂದ್ರೆ ನಮ್ಗೆ ಸಹಾಯ ಮಾಡದೆ ಉಲ್ಟಾ ಪಲ್ಟಾ ಮಾಡಿಟ್ಟಿದೀಯ. ಇನ್ ಮುಂದೆ ನಿನ್ನ ಸಾಫ್ಟ್ವೇರ್ ಬೇಡ, ನೀನು ಬೇಡ. ಅದನ್ನು ಕೇಳಿದ ಟುನಿಗೂ ಬಚ್ಚಿ, ಅಯ್ಯೋ ಮಗಿ ಅವರೇ, ಸ್ವಲ್ಪ ಸಮಾಧಾನವಾಗಿರಿ. ನನ್ ಮಗಳು ನಿಜಾಯಿತಿಯಿಂದ ಇರೋವಳು. ಏನೋ ತೊಂದರೆ ಆಗಿದೆ. ಅವಳು ತುಂಬಾ ಒಳ್ಳೆಯವಳು. ಬುಜ್ಜಿ ತುಂಬಾ ನಿಧಾನವಾಗಿ ಧೈರ್ಯದಿಂದ, ಹೌದು ಮಗಿ ಆಂಟಿ, ಚೋಟು ಆಂಟಿ, ನಮ್ಮ ಸಾಫ್ಟ್ವೇರ್ ಅಲ್ಲಿ ಏನೋ ತೊಂದರೆ ಆಗಿದೆ. ಅಂದ್ರೆ ನಮಗ್ ಗೊತ್ತಿಲ್ಲದೆ ನಮ್ಮ ಸಿಸ್ಟಮ್ ಅಲ್ಲಿ ಯಾರೋ ಏನೋ ತಪ್ಪು ಮಾಡಿದ್ದಾರೆ. ಇದಕ್ಕೆ ಹ್ಯಾಕ್ ಮಾಡೋದು ಅಂತ ಹೇಳ್ತಾರೆ. ನಾವು ಅದು ಯಾರು ಅಂತ ಖಂಡಿತವಾಗಿ ಕಂಡುಹಿಡಿದು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಖಂಡಿತವಾಗಿ ತೋರಿಸಿಕೊಡ್ತೀವಿ. ಅದುವರೆಗೂ ನಮಗೆ ಸ್ವಲ್ಪ ಸಮಯ ಕೊಡಿ, ನಮ್ಮನ್ನು ಕ್ಷಮಿಸಿ. ನಮ್ಮ ಬುಜ್ಜಿ ತುಂಬಾನೇ ಬುದ್ಧಿವಂತಿಕೆ ಇರೋವಳು. ಇವಾಗ್ಲೇ ನಾವು ಪರಿಶೀಲನೆ ಮಾಡಿ ಎಲ್ಲೂ ತಪ್ಪು ನಡೆದಿದೆ ಅಂತ ಹೇಳ್ತೀವಿ. ಇಲ್ಲಿ ಜಗಳ ನಡೆಯೋದನ್ನೆಲ್ಲ ಚಿಚುಕಾಗೆ ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ಲು. ಅವಳಿಗೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಅವಳು ಅಲ್ಲಿ ಜಗಳ ನಡೆಯೋದನ್ನ ನೋಡಿ ಸಂತೋಷದಿಂದ ನಗಾಡ್ತಾ ಇದ್ಲು. ನೋಡಿದ್ರಾ ಮಗಿ ಅವರೇ, ಈ ಬುಜ್ಜಿನ ನಂಬಿ ನೀವೆಲ್ಲ ಮೋಸ ಹೋಗಿದ್ದೀರಾ. ಈ ಬುಜ್ಜಿಗೆ ಏನೂ ಗೊತ್ತಿಲ್ಲ. ನೀವು ನನ್ನನ್ನು ನಂಬಿ ನಾ ಹೊಸ ಆ್ಯಪ್ ಅಲ್ಲಿ ಫ್ರೀಯಾಗಿ ಮಾಡಿ ಕೊಡ್ತೀನಿ. ಆವಾಗ ಚಿನ್ನು ಚಿಚು ಹತ್ರ, ಅಯ್ಯೋ ಅಮ್ಮ, ಹಾಗೆಲ್ಲ ಮಾತಾಡ್ಬೇಡ. ನಿನಗೆ ಆ್ಯಪ್ನ ಹೇಗೆ ಸೃಷ್ಟಿ ಮಾಡೋದು ಅಂತಾನೆ ಗೊತ್ತಿಲ್ಲ. ನಾಳೆ ಬೆಳಿಗ್ಗೆ ಎಲ್ಲರೂ ಕೇಳಿದ್ರೆ ಏನ್ ಮಾಡ್ತೀಯ? ಲೇ ಬಾಯ್ ಮುಚ್ಚು, ಅದಾದ್ಮೇಲೆ ನಾನ್ ನೋಡ್ಕೋತೀನಿ. ಬುಜ್ಜಿ ಅವಳ ಫೋನನ್ನ ತೆಗೆದು ಕೋಡಿಂಗ್ ನ ಚೆಕ್ ಮಾಡ್ತಾ ಇದ್ಲು. ಹಾಗೆ ಚೆಕ್ ಮಾಡ್ತಾ ಇದ್ದಾಗ ಅವಳ ಸ್ಕ್ರೀನ್ ಅಲ್ಲಿ ಒಂದು ಕಪ್ಪು ಗರಿ ಅಂಟ್ಕೊಂಡಿತ್ತು. ಅದೇ ರೀತಿ ಲಾಸ್ಟ್ ಅಪ್ಡೇಟ್ ಯಾವಾಗ ನಡೆದಿದೆ ಅಂತ ನೋಡಿದಾಗ ಮಧ್ಯರಾತ್ರಿ 1 ಗಂಟೆಗೆ ನಡೆದಿತ್ತು. ಅದನ್ನ ನೋಡ್ತಾ ಇದ್ದಾಗ್ಲೇ ಬುಜ್ಜಿಗುಬ್ಬಚ್ಚಿಗೆ ಏನೋ ಒಂದು ಅನುಮಾನ ಬಂತು. ಕಳ್ಳ ಸಿಕ್ಕಾಕೊಂಡ. ನಾವು ಈ ಆ್ಯಪ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ಮಾಡ್ಲೇ ಇಲ್ಲ. ನಿನ್ನೆ ಯಾರೋ ನಮ್ಮ ಫೋನ್ ಅನ್ನು ಕಳ್ಳತನ ಮಾಡಿ ಅದರಲ್ಲಿ ಈ ರೀತಿ ಬದಲಾವಣೆಯನ್ನು ಮಾಡಿದ್ದಾರೆ. ಹೌದು, ಇದರ ಪುಕ್ಕ ಯಾರದು? ಎಲ್ರೂ ಆ ಗರಿನ ನೋಡಿದಾಗ ಅದು ಕಾಗೆ ಗರಿ ಅನ್ನೋದು ಅರ್ಥ ಆಯ್ತು. ತಕ್ಷಣ ಅವ್ರೆಲ್ರೂ ದೂರದಲ್ಲಿದ್ದ ಚಿಚುಕಾಗೆನ ನೋಡಿ ಅವಳ ಹತ್ರ ಕೋಪದಿಂದ ಬಂದ್ರು. ಏ ಚಿಚ್ಚು, ನಿಜ ಹೇಳು, ಈ ಪುಕ್ಕ ನಿಂದು ತಾನೆ? ನಿನ್ನೆ ನೀನು ಬುಜ್ಜಿಯ ಫೋನ್ ಬಳಿ ಹೋಗಿ ಏನ್ ಮಾಡ್ದೆ? ನೀನು ನಿಜ ಹೇಳದಿದ್ರೆ ಕಾಡಿನಿಂದ ಹೊರಗಾಗ್ತೀವಿ.
ಆವಾಗ ಚಿಚ್ಚು ಹೆದರ್ಕೊಂಡು, ಅಯ್ಯಯ್ಯೋ ಮಗಿಯವ್ರೆ, ಇದು ನಂದಲ್ಲ. ಇದರ ರೀತಿ ಈ ಕಾಡಲ್ಲಿ ಎಷ್ಟೋ ಕಾಗೆಗಳಿದೆ. ನೀವ್ ಯಾಕೆ ಸುಮ್ನೆ ನನ್ ಮೇಲೆ ಅಪವಾದ ಹೊರಿಸ್ತಾ ಇದ್ದೀರಾ? ಇದು ನಂದಲ್ಲ. ಚಿಚ್ಚು ಅತ್ತೆ, ನೀವು ಸುಳ್ಳು ಹೇಳಿದ್ರು ಈ ಸಾಫ್ಟ್ವೇರ್ ಸುಳ್ಳು ಹೇಳೋದಿಲ್ಲ. ರಾತ್ರಿ 1 ಗಂಟೆಗೆ ನಿಮ್ಮ IP ಅಡ್ರೆಸ್ ಇಂದನೇ ಇದಕ್ಕೆ ಎಲ್ಲನೂ ಶೇರ್ ಆಗಿದೆ. ಹಾಗಾದ್ರೆ ತಪ್ಪು ನೀವು ತಾನೇ ಮಾಡಿದ್ದು, ಕಳ್ಳ ಸಿಕ್ಕಾಕೊಂಡ. ಆವಾಗ ಚಿನ್ನುಕಾಗೆ, ಹೌದು ಮಗಿ ಆಂಟಿ ಅವ್ರೆ, ನಿನ್ನೆ ರಾತ್ರಿ ನಮ್ಮ ಅಮ್ಮನೇ ಬುಜ್ಜಿಗೆ ಒಳ್ಳೆ ಹೆಸರು ಬರ್ಬಾರ್ದು ಅಂತ ಹೊಟ್ಟೆ ಕಿಚ್ಚಿಂದ ಈ ರೀತಿ ಕೆಲಸವನ್ನು ಮಾಡಿದ್ದು. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಚಿಚ್ಚುಕಾಗೆ ಅವಮಾನ ತಡ್ಕೊಳಕ್ಕಾಗದೆ ತಲೆ ಬಗ್ಗಿ ನಿಂತ್ಕೊಂಡಿದ್ಲು. ಏ ಚಿಚ್ಚು, ನಿನಗೆ ನಾಚಿಕೆನೇ ಆಗಲ್ವಾ? ಮಕ್ಕಳು ಎಲ್ಲರ ಒಳಿತಿಗಾಗಿ ಈ ಆಪ್ನ ಡೌನ್ಲೋಡ್ ಮಾಡಿದ್ರೆ ನೀನು ಕೆಟ್ಟದಾಗ್ಬೇಕು ಅಂತ ಈ ರೀತಿ ಮಾಡಿದ್ರೆ ನಿಂಗೆ ನಾಚಿಕೆ ಆಗಲ್ವಾ? ಹೌದೌದು, ಈ ಚಿಚ್ಚುವಿನಿಂದ ನಿನ್ನೆ ರಾತ್ರಿ ನನ್ನ ಮಕ್ಕಳೆಲ್ಲ ತುಂಬಾ ಹಸಿವಲ್ಲಿದ್ರು. ಇವಳಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಚಿಚ್ಚು, ಸಾಫ್ಟ್ವೇರ್ ಅನ್ನೋದು ಇನ್ನೊಬ್ರಿಗೆ ಸಹಾಯ ಮಾಡ್ಲಿಕ್ಕಿರೋದು. ನೀನೀಗೆ ಮಾಡಿದ್ದು ತಪ್ಪು. ಬುಜ್ಜಿ ಜೊತೆ ನೀನು ಕ್ಷಮೆ ಕೇಳು. ಆವಾಗ ಚಿಚ್ಚು ಅಳುತ್ತಾ, ಬುಜ್ಜಿ, ನನ್ನ ಕ್ಷಮಿಸಮ್ಮ. ನಿನಗೆ ಬರುವ ಒಳ್ಳೆ ಹೆಸರನ್ನು ಹಾಳು ಮಾಡ್ಬೇಕು ಅಂತಾನೆ ನಾನು ಈ ರೀತಿ ಕೆಲಸ ಮಾಡಿದ್ದು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇನ್ಮುಂದೆ ಯಾವತ್ತೂ ಕೂಡ ಈ ರೀತಿ ತಪ್ಪನ್ನು ಮಾಡೋದಿಲ್ಲ. ಆವಾಗ ಬುಜ್ಜಿ ಚಿಚ್ಚುನ ನೋಡಿ, ಪರವಾಗಿಲ್ಲ ಚಿಚ್ಚು ಆಂಟಿ, ತಪ್ಪು ಮಾಡಿದಕ್ಕೆ ಕ್ಷಮೆ ಕೇಳಿದ್ರಲ್ವಾ? ಸಾಫ್ಟ್ವೇರ್ ಅಲ್ಲಿ ತಪ್ಪಾಗೋದು ಸಹಜ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅದರಲ್ಲಿ ಬಂದ ಸಮಸ್ಯೆಯನ್ನು ಪರಿಹಾರ ಮಾಡೋದು ಸಾಫ್ಟ್ವೇರ್ ಇಂಜಿನಿಯರ್ ಕ್ರಮ. ನಾನು ಅದೇ ರೀತಿ ಮಾಡ್ತೀನಿ. ಖಂಡಿತವಾಗಿ ನನಗೆ ಇದರಲ್ಲಿ ಯಾವ ಬೇಜಾರಿಲ್ಲ. ಬುಜ್ಜಿ ಅವಳ ಫೋನ್ ತಗೊಂಡು ಆ ಕೋಡಿಂಗ್ ನೆಲ್ಲ ಚೇಂಜ್ ಮಾಡಕ್ಕೆ ಶುರು ಮಾಡಿದ್ಲು. 5 ನಿಮಿಷದಲ್ಲಿ ಆ ಪ್ರಾಬ್ಲಮ್ ನ ಅವಳು ಸಾಲ್ವ್ ಮಾಡಿದ್ಲು. ಇವಾಗ ಎಲ್ಲರ ಆರ್ಡರ್ಸ್, ಅಡ್ರೆಸ್ ಎಲ್ಲಾನು ಕರೆಕ್ಟ್ ಆಗಿತ್ತು. ಆವಾಗ ಕುಹು, ವಾವ್ ಬುಜ್ಜಿ, ನನ್ನ ಸಿಸ್ಟಮ್ ಅಲ್ಲಿ ಪುನಃ ನನ್ನ ಆರ್ಡರ್ಗಳು ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ನೀನು ಸಾಫ್ಟ್ವೇರ್ ಬುಜ್ಜಿ. ಬುಜ್ಜಿ, ನಮ್ಮನ್ನು ಕ್ಷಮಿಸು ಬುಜ್ಜಿ. ಇನ್ನೊಬ್ರು ಮಾಡಿದ ತಪ್ಪಿಂದ ನಿನ್ನ ನಾವು ಬೈದ್ಬಿಟ್ಟು ನಮ್ಮನ್ನು ಕ್ಷಮಿಸಿ. ನಮಗೆ ಯಾವಾಗ್ಲೂ ನಿನ್ನ ಗೂಡ್ ಸೇವೆ ಬೇಕು. ಮಕ್ಳೇ, ನಿಮ್ಮಿಂದ ಪುನಃ ನನ್ನ ವ್ಯಾಪಾರ ಆರಂಭವಾಗಿದೆ. ನಿಮಗೆ ನಾನು ಫ್ರೀಯಾಗಿ ಪ್ರತಿದಿನ ಹಣ್ಣುಗಳನ್ನ ಕೊಡ್ತೀನಿ. ಆವಾಗ ಟುನಿಗುಬ್ಬಚ್ಚಿ ತನ್ನ ಮಗಳನ್ನ ನೋಡಿ, ನನ್ನ ಮಗಳು ಕೋಪ ಪಡದೆ ನಿಧಾನವಾಗಿ ಇದ್ದು ಅವಳ ಸಾಫ್ಟ್ವೇರ್ ಪ್ರಾಬ್ಲಮ್ನ ಹೇಗೆ ಚೆನ್ನಾಗಿ ಮಾಡಿದಾಳೆ ನೋಡಿದ್ರ? ನಿಜವಾಗ್ಲೂ ನನ್ನ ಮಗಳು ಸಾಫ್ಟ್ವೇರ್ ಬುಜ್ಜಿನೇ. ಚಿಚುಕಾಗೇನೋ ಅವಳ ತಪ್ಪನ್ನ ತಿಳ್ಕೊಂಡು ಬುಜ್ಜಿ ಹತ್ರ ಸಾಫ್ಟ್ವೇರ್ ನ ಹೇಗ್ ಯೂಸ್ ಮಾಡೋದು ಅಂತ ಕಲ್ತ್ಕೊಂಡ್ಲು. ಇವಾಗ ಚಿನ್ನು ಬುಜ್ಜಿಯ ಟೀಮ್ ಅಲ್ಲಿ ಜಾಯಿನ್ ಮಾಡಿದ್ದ. ಹಾಗೆ ಸಾಫ್ಟ್ವೇರ್ ಗುಬ್ಬಚ್ಚಿಯಾದ ಬುಜ್ಜಿ ಗುಬ್ಬಚ್ಚಿಯಿಂದ ಆ ಊರಿಗೆ ಒಂದು ಒಳ್ಳೇದು ನಡೆದಿತ್ತು. ಪಕ್ಷಿಗಳು ಎಲ್ರೂ ಮನೇಲಿ ಕೂತ್ಕೊಂಡು ಎಲ್ಲಾನು ಆರ್ಡರ್ ಮಾಡ್ತಾ ಇದ್ರು. ಎಲ್ಲಾನು ಸರಿಯಾಗಿ ಅವ್ರ ಕೈಗೆ ಬಂದು ಸಿಗ್ತಾ ಇತ್ತು. ಹಾಗೆ ಊರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಒಬ್ರು ಅನ್ಕೊಂಡ್ರೆ ಅದ್ರ ನೋಡಿ ಹೊಟ್ಟೆ ಕಿಚ್ಪಟ್ಟು ಕೆಟ್ಟದ್ ಮಾಡೋದು ಇನ್ನೊಬ್ರು. ಆದ್ರೆ ಏನೇ ಆದ್ರೂ ಕೊನೆಗೆ ಕೆಟ್ಟದು ಖಂಡಿತ ನಿಲ್ಲಲ್ಲ. ಯಾವಾಗ್ಲೂ ಒಳ್ಳೇದೇ ಖಂಡಿತ ನಿಲ್ಲೋದು. ಪಕ್ಷಿಗಳ ಗ್ರಾಮದಲ್ಲಿ ಈ ವರ್ಷ ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಪಕ್ಷಿಗಳಿಂದ ತಡ್ಕೊಳಕ್ಕಾಗದೆ ಇರುವಷ್ಟು. ಆ ಊರಿನಲ್ಲಿ ಟುನಿಗುಬ್ಬಚ್ಚಿ ತನ್ನ ಮಗಳಾದ ಬುಜ್ಜಿಯ ಜೊತೆ ಒಂದು ಚಿಕ್ಕ ಮನೆಯಲ್ಲಿ ಬಾಳ್ತಾ ಇದ್ಲು. ಟುನಿ ತುಂಬಾನೇ ಬಡವಳಾಗಿದ್ಲು. ಅವಳು ಅದೇ ಊರಲ್ಲಿದ್ದ ಚಿಚುಕಾಗೆಯ ತೋಟದಲ್ಲಿ ಕೂಲಿಗೆ ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ತಿದ್ಲು. ಚಿಚುಕಾಗೆ ಆ ವರ್ಷ ಕಲ್ಲಂಗಡಿ ಹಣ್ಣನ್ನ ಬೆಳೆಸ್ತಾ ಇದ್ಲು. ಟುನಿ ಹಗ್ಲು ರಾತ್ರಿ ಅಂತ ಆ ಹೊಲದಲ್ಲೇ ಇದ್ದು ಕಲ್ಲಂಗಡಿ ಹಣ್ಣನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು. ತುಂಬಾ ಜಾಗೃತಿಯಿಂದಾನೂ ಇದ್ಲು. ಒಂದಿನ ಟುನಿಗುಬ್ಬಚ್ಚಿ ಕೆಲ್ಸಕ್ಕೆ ಹೊರಡ್ತಾ ಇದ್ದಾಗ ಅವಳ ಮಗಳು ಬುಜ್ಜಿ ಹೊರಗಡೆ ಬಂದು ತಾಯಿ ಸೆರಗನ್ನ ಹಿಡಿದ್ಲು. ಏನ್ ಬುಜ್ಜಿ, ಸೀರೆ ಸೆರಗೆ ಹಿಡ್ಕೊಂಡು ಹಿಂದೆನೆ ಸುತ್ತಾಡ್ತಾ ಇದೀಯಾ? ಆ ಚಿಚ್ಚು ನೋಡಿದ್ರೆ ಆಮೇಲೆ ನನ್ನ ಕೆಲ್ಸದಿಂದ ತೆಗ್ದಾಕ್ ಬಿಡ್ತಾರೆ. ನನ್ಗೆ ಕೆಲ್ಸಕ್ಕೆ ಟೈಮ್ ಆಯ್ತಮ್ಮ. ನನ್ಗೆ ಕೆಲ್ಸಕ್ಕೆ ಹೋಗಕ್ಕೆ ದಾರಿ ಬಿಡು. ಅಮ್ಮ, ಸ್ವಲ್ಪ ಹೊತ್ತು ಇದೆಯಮ್ಮ. ಹೊರಗಡೆ ಬಿಸಿಲು ತುಂಬಾ ಜಾಸ್ತಿ ಬೀಸ್ತಾ ಇದೆ. ಈ ಬಿಸಿಲಿಗೆ ನನಗೆ ತುಂಬಾ ದಾಹ ಆಗ್ತಾ ಇದೆ. ಇವತ್ತು ಆ ಬನ್ನು ಚಿನ್ನು ಇದ್ದಾರಲ್ವಾ, ಅವ್ರ ತಾಯಿಯಂದಿರಿಗೆ ವಾಟರ್ ಮೆಲನ್ ನ ತಗೊಂಡ್ ಹೋಗ್ತಾ ಇದ್ರು. ಅದು ಎಷ್ಟೊಂದು ರುಚಿಯಾಗಿ ಎಷ್ಟೊಂದು ಒಳ್ಳೆ ಬಣ್ಣದಲ್ಲಿ ಇತ್ತು ಗೊತ್ತಾ? ನನಗೆ ಅದ್ ನೋಡಿದಾಗ ತುಂಬಾನೇ ಆಸೆ ಆಯ್ತು. ಅಮ್ಮ, ನೀವಿವತ್ತು ಕೆಲಸ ಮುಗಿಸ್ಕೊಂಡ್ ಬರುವಾಗ ನನಗೂ ಒಂದು ವಾಟರ್ ಮೆಲನ್ ತಗೊಂಡ್ಬರ್ತೀರಾ? ಹೇಗೋ ನೀವು ವಾಟರ್ ಮೆಲನ್ ತೋಟದಲ್ಲಿ ತಾನೆ ಅಮ್ಮ ಕೆಲಸ ಮಾಡೋದು? ಪ್ಲೀಸ್ ಅಮ್ಮ. ಬುಜ್ಜಿ ಹೇಳಿದನ್ನ ಕೇಳಿ ಟುನಿ ಬೇಜಾರಿಂದ, ಅಯ್ಯೋ ನನ್ ಮಗಳೇ, ನೀನು ಕೇಳದೆ ಹೋಗಿದ್ರು ಕೂಡ ನಾನ್ ತಗೊಂಬರ್ಬೇಕು ಅಂತಾನೆ ಇದ್ದೆ. ಆ ಕೆಂಪಾದ ಸ್ವೀಟ್ ಆದ ವಾಟರ್ ಮೆಲನ್ ತಿಂದ್ರೆ ನಿನಗೆ ಬಿಸ್ಲಿಗೆ ದಾಹನೇ ಆಗಲ್ಲ ಕಣಮ್ಮ. ನಾನು ಪ್ರತಿದಿನ ಆ ವಾಟರ್ ಮೆಲನ್ಗೆ ನೀರ್ ಹಾಕ್ತಾ ಇದ್ದೀನಲ್ವಾ, ಆ ಯಜಮಾನಿ ಖಂಡಿತ ನನ್ನ ಕಷ್ಟಕ್ಕೆ ನನಗೆ ಒಂದು ಹಣ್ಣು ಕೊಡದೆ ಹೋಗ್ಬಿಡ್ತಾರ. ಇವತ್ ನಾನ್ ಕೇಳ್ಕೊಂಬರ್ತೀನಿ. ಬುಜ್ಜಿ ಗುಬ್ಬಚ್ಚಿ ತುಂಬಾನು ಸಂತೋಷದಿಂದ,
ಅರೇ ಅಮ್ಮ, ನಿಜವಾಗ್ಲೂ ನನಗೋಸ್ಕರ ತರ್ತೀರಾ? ನೀವು ತುಂಬಾ ಒಳ್ಳೆ ಅಮ್ಮ. ಸರಿ ಅಮ್ಮ, ನೀವು ಬರೋ ತನಕ ನಾನು ಇಲ್ಲೇ ಮನೆ ಹತ್ರ ಆಟ ಆಡ್ಕೊಂಡಿರ್ತೀನಿ. ಸಂಜೆ ಬರುವಾಗ ನನಗೊಂದು ಹಣ್ಣು ತಗೊಂಬಂದ್ಬಿಡಿ. ಹಾಗೆ ಟುನಿಗುಬ್ಬಚ್ಚಿ ತನ್ನ ಮಗಳು ಬುಜ್ಜಿಗೆ ಮಾತು ಕೊಟ್ಟು ಅಲ್ಲಿಂದ ತೋಟಕ್ಕೆ ಹೊರಟ್ಲು. ತೋಟಕ್ಕೆ ಹೋಗಿ ಗಿಡಗಳಿಗೆ ಎಲ್ಲಾನೋ ಮದ್ದೊಡೆದು ಆಮೇಲೆ ನೀರ್ ಹಾಕಿ ಕಳೆ ಗಿಡಗಳನ್ನೆಲ್ಲ ಕಿತ್ತಾಕ್ತಿದ್ಲು. ಸಂಜೆ ಸಮಯ ಚಿಚುಕಾಗಿ ಅವಳ ತೋಟಕ್ಕೆ ಬಂದ್ಲು. ಕಲ್ಲಂಗಡಿ ಹಣ್ಣು ಬೆಳೆದಿರೋದನ್ನು ನೋಡಿ ತುಂಬಾನು ಖುಷಿಯಾದ್ಲು. ಆಹಾ, ಈ ವಾಟರ್ ಮೆಲಾನ್ ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದನ್ನ ನೋಡುವಾಗ ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಇದನ್ನ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ. ಅದು ಮಾತ್ರ ಅಲ್ಲ, ಹೊರಗೆ ಸಿಟಿಯಿಂದ ಕೂಡ ವ್ಯಾಪಾರಿಗಳು ನಾಳೆ ನನ್ನ ಹುಡುಕೊಂಡು ಇಲ್ಲಿಗೆ ಖಂಡಿತ ಬರ್ತಾರೆ. ಟುನಿ ಹೆದರ್ಕೊಂಡೆ ಕೈ ಕಟ್ಕೊಂಡು, ಚಿಚ್ಚು ಅವ್ರೆ ನಮಸ್ಕಾರ. ನಾನು ಪ್ರತಿದಿನ ಈ ಕಾಯಿಗಳಿಗೆ ನೀರ್ ಹಾಕ್ತಾ ಇದ್ದೀನಿ. ಈ ಕಾಯಿಗಳು ಚೆನ್ನಾಗಿ ಬೆಳೆದು ಹಣ್ಣಾಗಿ ಬೆಳೆದು ನಿಂತಿದೆ. ಓಹೋ ತುನಿ, ಹೌದಲ್ವಾ? ನೀನೇ ತಾನೇ ನೀರ್ ಹಾಕೋದು. ನೀನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೀಯ. ಸರಿ, ಅದಕ್ಕೆ ತಕ್ಕಂತೆ ನಾನು ಕೂಡ ನಿನ್ಗೆ ಕೂಲಿ ಹಣವನ್ನು ಕೊಡ್ತಾ ಇದ್ದೀನಲ್ವಾ? ಸರಿ, ಇವಾಗ ಟೈಮ್ ಆಯ್ತು, ನೀನು ಮನೆಗೆ ಹೊರಡು. ನಾಳೆ ಬೆಳಿಗ್ಗೆ ಬಂದು ಇವುಗಳನ್ನು ಕುಯ್ದು ಲೋಡ್ ಮಾಡು. ಚಿಚ್ಚು ಅವ್ರೆ, ಅದು ನನ್ ಮಗಳಿಗೆ ಈ ಬಿಸಿಲಿನಿಂದ ತುಂಬಾನೇ ದಾಹ ಆಗ್ತಾ ಇದೆ. ಅದಕ್ಕೆ ವಾಟರ್ ಮೆಲನ್ ತಿಂದ್ರೆ ಅವಳ ದಾಹ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ವಾ? ಅವಳು ಕೂಡ ಒಂದು ವಾಟರ್ ಮೆಲನ್ ಬೇಕು ಅಂತ ಆಸೆ ಪಟ್ಲು. ನಾನು ಕೂಡ ಹೇಗೋ ಈ ತೋಟದಲ್ಲಿ ತಾನೇ ಕೆಲಸ ಮಾಡ್ತಾ ಇದ್ದೀನಿ. ಇಷ್ಟೊಂದು ಹಣ್ಣುಗಳಿದೆ, ನನ್ ಮಗಳಿಗೋಸ್ಕರ ಒಂದೇ ಒಂದು ಹಣ್ಣು ಕೊಡ್ತೀರಾ? ಅದನ್ನು ಕೇಳಿ ಚಿಚುಗೆ ತುಂಬಾನೇ ಕೋಪ ಬಂತು. ಏನು, ನಿನಗೆ ಈ ಹಣ್ಣು ಬೇಕಾ? ನಿನಗೆ ಎಷ್ಟೊಂದು ಧೈರ್ಯ? ಈ ಹಣ್ಣನ್ನು ಬೆಳೆಸ್ಲಿಕ್ಕೆ ನಾನು ಎಷ್ಟೊಂದು ಕಷ್ಟಪಟ್ಟಿದ್ದೀನಿ. ಇದನ್ನು ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡಿದ್ರೆ ಒಂದೊಂದು ಹಣ್ಣಿಗೆ 100ರಿಂದ 150 ರೂಪಾಯಿ ಸೇಲ್ ಆಗುತ್ತೆ. ನಿನಗೆ ಫ್ರೀಯಾಗಿ ಕೊಡ್ಬೇಕಾ? ಅಯ್ಯಯ್ಯೋ, ನಾನು ಕೇಳಿದ್ದು ಒಂದೇ ಒಂದು ಹಣ್ಣು, ಅದು ಕೂಡ ಸ್ವಲ್ಪ ಹಾಳಾಗಿರೋದು ಅಥವಾ ಒಡೆದೋಗಿರೋದು. ಇಂಥದ್ದಾದ್ರೂ ಪರವಾಗಿಲ್ಲ. ಪಾಪ, ಅವಳು ನಾನು ತರ್ತೀನಿ ಅಂತ ಕಾಯ್ತಾ ಇರ್ತಾಳೆ. ಇಲ್ಲಿ ನೋಡುತ್ತೀನಿ, ನಾನು ಯಾರಿಗೆ ಕೂಡ ಫ್ರೀಯಾಗಿ ಒಂದು ಹಣ್ಣನ್ನು ಕೂಡ ಕೊಡೋದಿಲ್ಲ. ಹಾಗೆ ಹೊಡೆದೋಗಿರೋದು ಹಾಳಾಗಿರೋದು ಎಲ್ಲ ನನ್ನ ಮಾರ್ಕೆಟಲ್ಲಿ ಅವರಿಗೆ ಜ್ಯೂಸ್ ಮಾಡಲಿಕ್ಕೆ ಅಂತ ಅದಕ್ಕೆ ಒಂದು ರೇಟ್ ಹಾಕಿ ಕೊಟ್ಬಿಡ್ತೀನಿ. ನಿನ್ನ ಮಗಳಿಗೆ ನಿನಗೆ ಈ ಹಣ್ಣನ್ನು ತಿನ್ಬೇಕು ಅಂತ ಆಸೆ ಇದ್ರೆ ಮಾರ್ಕೆಟಲ್ಲಿ ಬೇಕಾದ್ರೆ ಹಣ ಕೊಟ್ಟು ತಗೊಳ್ಳಿ. ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು. ಚಿಚ್ಚು ಹೇಳಿದನ್ನ ಕೇಳಿ ಪಾಪ ಟೋನಿ ತುಂಬಾನು ಬೇಜಾರ್ ಮಾಡ್ಕೊಂಡ್ಲು. ಆ ದಿನ ಸಂಜೆ ಅವಳು ಹಾಗೇನೆ ಮನೆಗೆ ಹೋದ್ಲು. ಮನೆಯಲ್ಲಿ ಬುಜ್ಜಿ ತನ್ನ ತಾಯಿಗೋಸ್ಕರ ಕಾಯ್ತಾ ಇದ್ಲು. ಆದ್ರೆ ಟೋನಿ ಮನೆಗ್ ಬರುವಾಗ ಕೈಯಲ್ಲಿ ಏನು ಇಲ್ದೇ ಇರೋದನ್ನ ನೋಡಿ ಬುಜ್ಜಿ ತುಂಬಾನೇ ಬೇಜಾರಿಂದ ಅವಳ ತಾಯಿ ಹತ್ರ ಈ ರೀತಿ ಕೇಳಿದ್ಲು. ಅಮ್ಮ, ಏನಮ್ಮ ಬರೀ ಕೈ ಬೀಸ್ಕೊಂಡ್ ಬರ್ತಿದ್ದೀರಾ? ನನಗೋಸ್ಕರ ಹಣ್ಣು ತಂದಿಲ್ವಾ? ನೀನೇ ತಾನೇ ತರ್ತೀನಿ ಅಂತ ಹೇಳಿದ್ದು. ಆವಾಗ ಟೋನಿ ತುಂಬಾನು ಬೇಜಾರಿಂದ, ಬುಜ್ಜಿ, ನನ್ನನ್ನು ಕ್ಷಮಿಸಮ್ಮ. ನನ್ನ ಯಜಮಾನಿಯಾದ ಚಿಚ್ಚು ಒಂದು ಹಣ್ಣು ಕೂಡ ಫ್ರೀಯಾಗಿ ಕೊಡೋದಿಲ್ಲ ಅಂತ ಹೇಳ್ಬಿಟ್ರು. ಸರಿ, ಹಣ ಕೊಟ್ಟು ತಗೊಂಬರೋಣ ಅಂದ್ರೆ ನನ್ನ ಕೈಯಲ್ಲಿ ಕೂಡ ಹಣ ಇಲ್ಲ. ನನ್ನ ಬಡತನ ನನ್ನ ಮಗಳಿಗೆ ಒಂದು ಹಣ್ಣು ಕೂಡ ತೆಗೆದುಕೊಡಲು ಸಾಧ್ಯವಾಗದಷ್ಟು ಆ ದೇವ್ರು ನನ್ನ ಇಟ್ಟಿದ್ದಾನಲ್ಲ. ಬುಜ್ಜಿ ತಾಯಿಯ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು, ಅಯ್ಯೋ ಅಮ್ಮ, ನೀವು ಅಳ್ಬೇಡಿ. ನನಗೆ ಈ ಹಣ್ಣು ತಿನ್ಬೇಕು ಅಂತ ಏನೋ ಆಸೆ ಇಲ್ಲಮ್ಮ. ನಾನು ಸುಮ್ನೆ ಕೇಳ್ದೆ ಅಷ್ಟೇ. ಪರವಾಗಿಲ್ಲಮ್ಮ, ನನಗೆ ಹಣ್ಣು ಇಲ್ಲದಿದ್ರೂ ಪರವಾಗಿಲ್ಲ. ನಾವು ಒಬ್ರಿಗೊಬ್ರೆ ಇದ್ದೀವಲ್ವಮ್ಮ, ನಮಗೆ ಆ ವಾಟರ್ ಮೆಲನ್ ಹಣ್ಣು ಬೇಡ. ನನಗೆ ನೀವಿದ್ದೀರಲ್ಲ ಅಷ್ಟು ಸಾಕು. ಟುನಿ ತನ್ನ ಮಗಳನ್ನ ನೋಡಿ, ಇಲ್ಲಿ ನೋಡಮ್ಮ ಬುಜ್ಜಿ, ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ. ನಾನು ನಿನಗೋಸ್ಕರ ಆ ಹಣ್ಣನ್ನು ಗ್ಯಾರಂಟಿ ತಂದು ಕೊಡ್ತೀನಿ. ನೀನು ಚಿಂತೆ ಮಾಡ್ಬೇಡ. ಹಾಗೆ ತಾಯಿ ಮಗಳು ಇಬ್ರು ಮಲ್ಗಿ ನಿದ್ರೆ ಮಾಡಿದ್ರು. ಮರುದಿನ ಬೆಳಗ್ಗೆ ಯಾವಾಗ್ಲೂ ತರ ಟುನಿ ಎದ್ದು ಹೊಲಕ್ಕೆ ಕೆಲ್ಸಕ್ಕೆ ಹೊರಟ್ಲು. ಇವತ್ತು ಹೇಗಾದ್ರೂ ಮಾಡಿ ಬುಜ್ಜಿಗೋಸ್ಕರ ಒಂದು ಕಲ್ಲಂಗಡಿ ಹಣ್ಣನ್ನ ತಗೊಂಡ್ ಬರ್ಬೇಕು ಅಂತ ಅವಳು ಮನ್ಸಲ್ಲಿ ಅಂದ್ಕೊಡ್ತಿದ್ಲು. ಅವಳು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವಳ ಮನ್ಸಲ್ಲಿ, ಈ ದಿನ ಚಿಚ್ಚುಕಾಗೆ ಇಲ್ಲದ ಸಮಯದಲ್ಲಿ ಹೇಗಾದ್ರೂ ಮಾಡಿ ಒಂದು ಹಣ್ಣನ್ನು ಕಳ್ಳತನ ಮಾಡ್ಬೇಕು. ಕಳ್ಳತನ ಮಾಡೋದು ತಪ್ಪು ಅಂತ ನನಗೆ ಗೊತ್ತಿದೆ. ಆದ್ರೆ ನನ್ನ ಮಗಳ ಆಸೆಯ ಮುಂದೆ ಅದು ಏನೂ ಇಲ್ಲ. ಇಷ್ಟೊಂದು ಸಾವಿರಾರು ಹಣ್ಣುಗಳು ಇರುವ ಸಮಯದಲ್ಲಿ ಆ ಚಿಚ್ಚುವಿಗೆ ನಾನು ಒಂದು ಹಣ್ಣು ತಗೊಂಡೋದ್ರೆ ಗೊತ್ತಾಗುತ್ತಾ? ಚಿಚ್ಚು ಸಂಜೆ ಬರುವಷ್ಟರಲ್ಲಿ ಒಂದು ಹಣ್ಣನ್ನು ತೆಗ್ದಿಟ್ಟಿರ್ಬೇಕು. ಹಾಗೆ ಟುನಿಗುಬ್ಬಚ್ಚಿ ಒಂದು ಕಲ್ಲಂಗಡಿ ಹಣ್ಣನ್ನ ಕಿತ್ತು ಎಲ್ಲಾದ್ರೂ ಇಡ್ಬೇಕು ಅಂತ ಅನ್ಕೊಂಡು ಆ ಕಲ್ಲಂಗಡಿ ಹಣ್ಣನ್ನ ಮುಟ್ಟಕ್ಕೋದ್ಲು. ಆದ್ರೆ ಅವಳ ಮನಸಾಕ್ಷಿಗೆ ಯಾಕೋ ಅದು ತಪ್ಪು ಅಂತ ಅನಿಸ್ತು. ಅವಳು ಹಾಗೆ ಯೋಚನೆ ಮಾಡ್ತಿದ್ದಾಗ ಚಿಚುಕಾಗೆ ಸಂತೋಷದಿಂದ ಹಾಡ್ ಹಾಡ್ಕೊಂಡೆ ಅವಳ ಹೊಲದ ಹತ್ತಿರ ಬರ್ತಾ ಇದ್ಲು. ಏ ಲಲ 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 ಲಲ
ಏ ಲಲಲಲಲಲಲಲ. ಏ ತುನಿ, ಏ ತುನಿ, ಎಲ್ಲೇ ಇದ್ದೀಯಾ? ಆವಾಗ ಟುನಿ ಹಿಂದೆ ತಿರುಗಿ ನೋಡಿ, ಏನ್ ಚಿಚ್ಚವ್ರೆ, ಏನಾಯ್ತು? ಏನೋ ನನ್ನ ಜೋರಾಗಿ ಕರಿತಾ ಇದ್ದೀರಾ? ನಾನು ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಲ್ವಾ? ಏ ತುನಿ, ನಾನೇನು ಕೋಪದಲ್ಲಿಲ್ಲ. ನಾನಿವತ್ತು ತುಂಬಾನೇ ಸಂತೋಷದಲ್ಲಿದ್ದೀನಿ ಕಣೆ. ಪಟ್ನದಿಂದ ದೊಡ್ಡ ವ್ಯಾಪಾರಿ ಬಂದ್ರು. ನನ್ನ ಹಣ್ಣುಗಳನ್ನು ನೋಡಿ, ಈ ರೀತಿ ಹಣ್ಣುಗಳನ್ನು ನಾನು ಎಲ್ಲೂ ಕೂಡ ನೋಡ್ಲಿಲ್ಲ ಅಂತ ಹೇಳಿ ನನಗೆ 2 ಪಟ್ಟು ಹಣವನ್ನು ಕೊಟ್ಟು ಹಣ್ಣನ್ನು ತಗೊಂಡೋದ್ರು ಕಣೆ. ಇದೆಲ್ಲನೂ ಕೂಡ ನಿನ್ನಿಂದಾನೇ. ಟುನಿ ಸಂತೋಷದಿಂದ, ತುಂಬಾ ಸಂತೋಷ ಚಿಚ್ಚವ್ರೆ, ನಿಮಗೆ ಲಾಭ ಬಂದಿದ್ದು ನನಗೂ ಕೂಡ ಸಂತೋಷನೇ. ನನ್ನ ಕಷ್ಟಕ್ಕೆ ಫಲ ಸಿಕ್ತು. ತುನಿ, ಈ ಬಿಸಿಲಲ್ಲಿ ನೀನು ಕಷ್ಟಪಟ್ಟು ಈ ಗಿಡಗಳಿಗೆ ನೀರ್ ಹಾಕದಿದ್ರೆ ಈ ಹಣ್ಣು ಕೂಡ ದೊಡ್ಡದಾಗ್ತಾ ಇರ್ಲಿಲ್ಲ, ನನಗೂ ಲಾಭ ಬರ್ತಾ ಇರ್ಲಿಲ್ಲ. ಇಷ್ಟೊಂದು ಲಾಭ ಬಂದಿದ್ದಕ್ಕೆ ನಾನು ತುಂಬಾನೇ ಸಂತೋಷವಾಗಿದ್ದೀನಿ. ಇದರಲ್ಲಿ ನಿನಗೂ ಕೂಡ ಸ್ವಲ್ಪ ಹಂಚ್ತೀನಿ. ಅಂದ್ರೆ ಮೊನ್ನೆ ನೀನ್ ನನ್ನ ಜೊತೆ ಹಣ್ಣು ಕೇಳಿದೆ ಅಲ್ವಾ? ಇಲ್ಲಿ ನೋಡು, ಇದು ನನ್ನ ತೋಟದಲ್ಲಿ ಬೆಳೆದಂತಹ ದೊಡ್ಡ ಹಣ್ಣು. ಇದು ನಿನ್ನ ಮಗಳಿಗೋಸ್ಕರ ಕೊಡ್ತೀನಿ. ಇದು ನಾನ್ ನಿನಗೆ ಕೊಡುವ ಸಣ್ಣ ಬಹುಮಾನ. ಟುನಿ ಗುಬ್ಬಚ್ಚಿ ತುಂಬಾ ಸಂತೋಷದಿಂದ, ಚಿಚ್ಚು ಅವ್ರೆ, ನೀವು ಹೇಳೋದು ನಿಜನಾ? ಈ ಹಣ್ಣನ್ನು ನೋಡಿ ನನ್ನ ಮಗಳು ತುಂಬಾನೇ ಸಂತೋಷ ಪಡ್ತಾಳೆ. ಆ ದೇವ್ರು ನಿಮಗೆ ಇನ್ನಷ್ಟು ಲಾಭ ಕೊಡ್ಬೇಕು. ಹಾಗೆ ಟುನಿ ಆ ದೊಡ್ಡ ಕಲ್ಲಂಗಡಿ ಹಣ್ಣನ್ನ ತಲೆ ಮೇಲೆ ಇಟ್ಕೊಂಡು ಮನೆಗೆ ಹೋಗ್ತಾ ಇದ್ಲು. ಸಂಜೆ ಸಮಯ ಬುಜ್ಜಿ ಕೂಡ ತನ್ನ ತಾಯಿಗೋಸ್ಕರ ಕಾಯ್ತಾ ಇದ್ದಾಗ ಆವಾಗ ಅವಳ ತಾಯಿ ದೊಡ್ಡ ಕಲ್ಲಂಗಡಿ ಹಣ್ಣನ್ನ ತಗೊಂಡ್ ಬಂದಿರೋದನ್ನ ನೋಡಿ ಅವಳು ತುಂಬಾನು ಸಂತೋಷ ಪಟ್ಲು. ವಾವ್ ಅಮ್ಮ, ಇಷ್ಟು ದೊಡ್ಡ ಹಣ್ಣನ್ನು ತಂದಿದ್ದೀರಾ? ಇದು ನನಗೋಸ್ಕರ ತಂದಿದ್ದಾ? ಆ ಚಿಚ್ಚು ಆಂಟಿ ನಿಮ್ನ ಏನು ಹೇಳಿಲ್ವಾ ಅಮ್ಮ? ಇಲ್ಲ ಬುಜ್ಜಿ, ಚಿಚ್ಚಿ ಅವರು ಇವತ್ತು ತುಂಬಾನೇ ಸಂತೋಷದಲ್ಲಿದ್ದಾರೆ. ಅವರಿಗಿವತ್ತು ಒಳ್ಳೆ ಲಾಭ ಬಂತಂತೆ. ಅದಕ್ಕೆ ಈ ಹಣ್ಣನ್ನು ನಮ್ಗೆ ಬಹುಮಾನವಾಗಿ ಕೊಟ್ಟಿದ್ದಾರೆ. ಸರಿ ಬಾ, ಇದನ್ನ ಕುಯ್ದು ತಿನ್ನೋಣ. ಅಮ್ಮ ಬೇಗ ಕಟ್ ಮಾಡಿ ಅಮ್ಮ, ನನ್ ಬಾಯಲ್ಲಿ ನೀರ್ ಸುರಿತಾ ಇದೆ, ಬೇಗ. ಟುನಿ ಹೋಗಿ ಚಾಕು ತಗೊಂಡ್ ಬಂದು ಆ ಕಲ್ಲಂಗಡಿ ಹಣ್ಣನ್ನ 4 ಪೀಸ್ ಹಾಕಿ ಕಟ್ ಮಾಡಿದ್ಲು. ಅದು ಒಳಗಡೆ ನೋಡಕ್ಕೆ ಕೆಂಪು ಬಣ್ಣದಲ್ಲಿ ತುಂಬಾ ಜ್ಯೂಸಿಯಾಗಿ ಇತ್ತು. ಅದನ್ನ ನೋಡಿ ಅವರಿಬ್ರು ಸಂತೋಷದಿಂದ ಆ ಕಲ್ಲಂಗಡಿ ಹಣ್ಣನ್ನ ಹೊಟ್ಟೆ ತುಂಬಾ ತಿಂತಾ ಇದ್ರು. ಬುಜ್ಜಿಗಂತೂ ಆ ದಿನ ತುಂಬಾನೇ ಸಂತೋಷವಾಯ್ತು. ಅಮ್ಮ, ಈ ಹಣ್ಣು ಎಷ್ಟೊಂದು ರುಚಿಯಾಗಿದೆ. ಇದನ್ನ ಕಟ್ ಮಾಡಿ ಬಾಯಲ್ಲಿ ಇಟ್ಟ ತಕ್ಷಣ ಸಕ್ಕರೆ ನೀರನ್ನು ಬೆರೆಸಿದ ಹಾಗೆ ಬಾಯಲ್ಲಿ ಇದು ಕರಗಿ ಹೋಗ್ತಿದೆಯಮ್ಮ. ಈ ವಾಟರ್ ಮೆಲನ್ ಹಣ್ಣು ತುಂಬಾನೇ ಸ್ವೀಟ್ ಆಗಿ ತುಂಬಾ ರುಚಿಯಾಗಿದೆ. ನಂಗೆ ತುಂಬಾ ಇಷ್ಟ ಆಯ್ತಮ್ಮ. ಬುಜ್ಜಿ, ಇದನ್ನ ನಾನು ನಿನಗೋಸ್ಕರನೇ ತಂದಿದ್ದು. ನಿನಗೆ ಎಷ್ಟು ಬೇಕೋ ಅಷ್ಟು ತಿನ್ನಮ್ಮ. ನೋಡಿ ಹುಷಾರಾಗಿ ತಿನ್ನು. ಅದ್ರಲ್ಲಿರುವ ಬೀಜವನ್ನು ಕೆಳಗೆ ಉಗ್ದ್ಬಿಡು, ಅದನ್ನ ನುಂಗ್ಬಾರ್ದು. ಸರಿ ಅಮ್ಮ, ಈ ಬೀಜವನ್ನೆಲ್ಲ ತೆಗೆದು ನಾನು ನಮ್ಮ ಮನೆ ಮೇಲೆ ಹಾಕ್ತೀನಿ. ಬುಜ್ಜಿ ಗುಬ್ಬಚ್ಚಿ ಹೊರಗಡೆ ಆ ಬೀಜಗಳನ್ನ ತಗೊಂಡ್ ಬಂದು ಸುಮ್ನೆ ಆಟ ಆಡೋದಕ್ಕೋಸ್ಕರ ಎತ್ತಿ ಮನೆ ಮೇಲೆ ಬಿಸಾಕೋದ್ಲು. ಆವಾಗ ಆ ಕಲ್ಲಂಗಡಿ ಹಣ್ಣು ಬೀಜಗಳೆಲ್ಲಾನು ಮೇಲೆ ಇರುವ ಹುಲ್ಲಿನಲ್ಲಿ ಹೋಗಿ ಕೂತ್ಕೊಳ್ತು. ಕೆಲವು ದಿನಗಳ ನಂತರ ಆ ಊರಿನಲ್ಲಿ ಮಳೆಗಾಲ ಶುರುವಾಗಿ ಮಳೆ ಜೋರಾಗಿ ಹೊಡಿತಾ ಇದ್ದ ಆ ಸಮಯದಲ್ಲಿ ಚಾವಣಿಯ ಮೇಲೆ ಇದ್ದ ಆ ಬೀಜಗಳೆಲ್ಲಾನು ಮೊಳಕೆ ಬರಕ್ಕೆ ಶುರುವಾಯಿತು. ಕೆಲವು ದಿನಗಳಲ್ಲಿ ಮೊಳಕೆ ಬಂದ ಚಿಕ್ಕ ಚಿಕ್ಕ ಗಿಡಗಳು ದೊಡ್ಡ ದೊಡ್ಡ ಬಳ್ಳಿಗಳಾಗಿ ಚಾವಣಿಯಲ್ಲಿ ಹರಡ್ತಾ ಇತ್ತು. ಅದನ್ನು ನೋಡಿದ ಬುಜ್ಜಿ ಗುಬ್ಬಚ್ಚಿ, ಅಮ್ಮ, ಅದ್ ಏನಮ್ಮ? ನಮ್ಮ ಮನೆ ಮೇಲೆ ತುಂಬಾ ಗಿಡಗಳ ಬೇರು ಬಿಟ್ಟಿದೆ, ಎಲ್ಲ ಹಸಿರಾಗಿ ಕಾಣಿಸ್ತಾ ಇದೆ. ಅದು ಏನಮ್ಮ? ಟುನಿ ನಗುತ್ತಾ, ಬುಜ್ಜಿ, ಅದು ಮಳೆಕಾಲ ಬರುವ ಸಮಯ ಅಲ್ವಾ? ಯಾವ್ದಾದ್ರೂ ಪಕ್ಷಿಗಳು ಏನಾದ್ರೂ ಬೀಜನ ತಂದು ಹಾಕಿರುತ್ತೆ. ಅದರಿಂದ ಈ ರೀತಿ ಗಿಡಗಳು ಬೆಳೀತಾ ಹೋಗ್ತಾ ಇದೆ. ಬಿಸಿಲು ಕಾಲಕ್ಕೆ ಇದರಿಂದ ನಮಗೇನು ತೊಂದರೆ ಆಗಲ್ಲ, ಪರವಾಗಿಲ್ಲ ಬಿಡು. ಹಾಗೆ ತಾಯಿ ಮಗಳು ಇಬ್ರು ಅದನ್ನ ದೊಡ್ಡದಾಗಿ ಅಂದ್ಕೊಳ್ಳಿಲ್ಲ. ಹೀಗಿರುವಾಗ ಕೆಲವು ದಿನಗಳ ನಂತರ ಮಳೆ ಬರ್ತಾನೆ ಇರೋದ್ರಿಂದ ಚಾವಣಿಯ ಮೇಲೆ ಇದ್ದ ಆ ಬಳ್ಳಿಗಳಲ್ಲಿ ಚಿಕ್ಕ ಚಿಕ್ಕ ಹೂಗಳು ಬಿಟ್ಟು ಚಿಕ್ಕ ಚಿಕ್ಕ ಕಾಯಿಗಳು ಕೂಡ ಬಿಟ್ಟಿತ್ತು. ಕೆಲವು ದಿನಗಳಲ್ಲಿ ಆ ಚಿಕ್ಕ ಚಿಕ್ಕ ಕಾಯಿಗಳು ದೊಡ್ಡ ಕಲ್ಲಂಗಡಿ ಹಣ್ಣಾಗಿ ಬದಲಾಗ್ತಾ ಇತ್ತು. ಒಂದಿನ ರಾತ್ರಿ ಸಮಯ ಜೋರಾಗಿ ಮಳೆ ಬರ್ತಾ ಇದ್ದಾಗ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಅವ್ರ ಮನೆಯಲ್ಲಿ ಚಳಿಗೆ ಕೂತ್ಕೊಂಡಿದ್ರು. ಹೀಗಿರುವಾಗ ಮೇಲೆ ಚಾವಣಿಯಿಂದ ಏನೋ ಒಂದು ಢಮ್ ಅಂತ ದೊಡ್ಡ ಶಬ್ದದೊಂದಿಗೆ ಕೆಳಗಡೆ ಬಂದು ಬಿತ್ತು. ಅದನ್ನ ನೋಡಿ ಬುಜ್ಜಿ ತುಂಬಾ ಹೆದರಿದ್ಲು. ಅಮ್ಮ, ಏನಮ್ಮ? ಏನೋ ಡಮ್ ಅಂತ ಶಬ್ದ ಕೇಳಿಸ್ತು. ನಂಗೆ ತುಂಬಾನೇ ಭಯ ಆಗ್ತಾ ಇದೆ. ನಮ್ಮ ಮನೆ ಏನಾದ್ರೂ ಕೆಳಗೆ ಬಿದ್ದೋಗುತ್ತಾ? ಆವಾಗ ಟುನಿ, ಅಯ್ಯೋ ಬುಜ್ಜಿ, ಭಯ ಪಡ್ಬೇಡಮ್ಮ, ಮನೆ ಏನು ಬಿದ್ದೋಗಲ್ಲ. ಆದ್ರೆ ಮನೆ ಮೇಲೆ ಏನೋ ಡಬ್ ಅಂತ ಶಬ್ದ ಕೇಳಿಸ್ತು. ಅದು ಏನು ಅಂತ ಮಳೆ ನಿಂತ ಮೇಲೆ ನೋಡೋಣ. ಮಳೆ ಸ್ವಲ್ಪ ತಾದ್ಮೇಲೆ ನಿಂತೋಯ್ತು. ಆವಾಗ ಟುನಿ ಏನ್ ಶಬ್ದ ಅಂತ ನೋಡೋದಕ್ಕೋಸ್ಕರ ಹೊರಗಡೆ ಬಂದಾಗ ಅವಳ ಹಿಂದ್ಗಡೆನೆ ಬುಜ್ಜಿ ಕೂಡ ಬಂದ್ಲು. ಬಂದವರು ಅವ್ರ ಮನೆ ಮೇಲೆ ಚಾವಣಿಯನ್ನ ನೋಡಿ ಆಶ್ಚರ್ಯಪಟ್ರು. ಅಲ್ಲಿ ದೊಡ್ಡ ದೊಡ್ಡ ಕಲ್ಲಂಗಡಿ ಹಣ್ಣುಗಳು ಸುಮಾರು ಬೆಳೆದಿತ್ತು.
ಅದನ್ನ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾಗ ಮೇಲೆ ಆ ಕಲ್ಲಂಗಡಿ ಹಣ್ಣು ಭಾರ ತಡ್ಕೊಳಕ್ಕಾಗದೆ ಒಂದು ಕಲ್ಲಂಗಡಿ ಹಣ್ಣು ಕೆಳಗಡೆ ಬಂದು ಬಿದ್ದೋಯ್ತು. ಅದರ ಶಬ್ದನೇ ಒಳಗಡೆ ಕೇಳಿಸಿದ್ದು. ಅದನ್ನ ನೋಡಿ ಅವ್ರ ಆಶ್ಚರ್ಯದಿಂದ, ಬುಜ್ಜಿ, ಏನಮ್ಮ, ನಮ್ಮ ಮನೆ ಮೇಲೆ ವಾಟರ್ ಮೆಲನ್ ಹಣ್ಣು ಬೆಳೆದು ನಿಂತಿದೆ. ನಮ್ಮ ಮನೆ ಮೇಲೆ ಈ ಹಣ್ಣು ಹೇಗಮ್ಮ ಬಂತು? ಅದು ಕೂಡ ಇಷ್ಟೊಂದು ಹಣ್ಣುಗಳು. ಬುಜ್ಜಿ ಸಂತೋಷದಿಂದ, ಅಮ್ಮ, ನನಗಿವಾಗ ಯೋಚನೆ ಬಂತಮ್ಮ. ಅವತ್ತು ನಾನು ಹಣ್ಣುಗಳನ್ನ ತಿಂದು ಆ ಬೀಜವನ್ನು ಮನೆ ಮೇಲೆ ಎಸ್ದೆ ಅಲ್ವಾ? ಆ ಬೀಜಗಳೇ ಇವಾಗ ಬೆಳೆದು ಹಣ್ಣಾಗಿ ನಿಂತಿದೆ. ಇವಾಗ ನಮ್ಮ ಮನೆ ಮೇಲೇನೆ ವಾಟರ್ ಮೆಲನ್ ಹಣ್ಣು ಬೆಳೆದಿದೆ. ಟುನಿ ಸಂತೋಷದಿಂದ, ಬುಜ್ಜಿ, ನಾವು ಪಟ್ಟಂತ ಕಷ್ಟಕ್ಕೆ ಆ ದೇವ್ರು ಇವತ್ತು ನಮಗೆ ಪ್ರತಿಫಲವನ್ನು ತೋರಿಸಿಕೊಟ್ಟಿದ್ದಾನೆ. ನಾನು ಬಿಸಿಲಲ್ಲಿ ಎಷ್ಟೊಂದು ಕಷ್ಟಪಟ್ಟು ನರ್ಕ ಅನ್ಭವಿಸಿದೆ. ಅದಕ್ಕೋಸ್ಕರನೇ ಇವತ್ತು ಆ ದೇವ್ರು ನಮ್ಮನ್ನ ಕಾಪಾಡಿದಾನೆ. ಅಮ್ಮ, ಆ ಹಣ್ಣು ಕೆಳಗೆ ಬಿದ್ದು ಒಡೆದೋಗಿದೆ. ಬನ್ನಿ ಅಮ್ಮ, ನಾವು ಹೋಗಿ ಕೂತ್ಕೊಂಡು ಆರಾಮವಾಗಿ ತಿನ್ನೋಣ. ನಮ್ಮ ಮನೆಯಲ್ಲಿ ಬೆಳೆದಂತ ಹಣ್ಣಲ್ವಾ, ತುಂಬಾ ಸಿಹಿಯಾಗಿರುತ್ತೆ. ಹೌದಮ್ಮ, ನಮ್ಮ ಮನೆಯಲ್ಲಿ ಬೆಳೆದಂತ ಹಣ್ಣಲ್ವಾ, ನೀನೋಗಿ ಮೊದ್ಲು ತಿನ್ನು. ಆದ್ರೆ ಇಷ್ಟೊಂದು ಹಣ್ಣು ನೋಡಿದ್ರೆ ನನಗೆ ಒಂದು ಆಲೋಚನೆ ಆಗ್ತಾ ಇದೆ. ಅದು ಏನಮ್ಮ? ಬುಜ್ಜಿ, ಇವತ್ತಿಂದ ನಾನು ಚಿಚ್ಚು ಹತ್ರ ಕೆಲ್ಸಕ್ಕೆ ಹೋಗಲ್ಲ. ಯಾಕೆ ಅಂದ್ರೆ ಇವಾಗ ನಮ್ಮ ಮನೆಯಲ್ಲೇ ಹಣ್ಣುಗಳು ಬೆಳೆದಿದೆ ಅಲ್ವಾ, ಇದನ್ನ ತಗೊಂಡೋಗಿ ಪಟ್ಟಣದಲ್ಲಿ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಈ ಹಣ್ಣು ತುಂಬಾ ಸಿಹಿಯಾಗಿರುತ್ತೆ. ಪಟ್ಟಣದಲ್ಲಿರುವ ಪಕ್ಷಿಗಳೆಲ್ಲ ನಮ್ ಜೊತೆನೆ ತಗೋತಾರೆ. ಅಮ್ಮ, ಸೂಪರ್ ಐಡಿಯಾ ಅಮ್ಮ. ಅವಾಗ ನಮಗೆ ಒಳ್ಳೆ ಹಣ ಬರುತ್ತೆ ಅಲ್ವಾ? ಈ ಗುಡಿಸಲನ್ನು ತೆಗ್ದಾಕಿ ದೊಡ್ಡ ಮನೆ ಕಟ್ಬೋದು. ಮರುದಿನ ಬೆಳಗ್ಗೆ ಟುನಿಗುಬ್ಬಚ್ಚಿ ಅವಳ ಮನೆ ಚಾವಣಿಯಲ್ಲಿ ಬೆಳೆದಿದ್ದ ಎಲ್ಲ ಕಲ್ಲಂಗಡಿ ಹಣ್ಣುಗಳನ್ನ ಕಿತ್ತು ಒಂದು ಗಾಡಿಲಿಟ್ಟು ವ್ಯಾಪಾರಕ್ಕೆ ಹೋದ್ಲು. ಊರಿನ ಮಧ್ಯದಲ್ಲಿ ಅವಳ ಗಾಡಿ ಇಟ್ಟು ವ್ಯಾಪಾರ ಮಾಡ್ತಾ ಇದ್ದಾಗ ಎಲ್ರೂ ಹಣ್ಣು ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಆ ಹಣ್ಣು ನಿಜವಾಗ್ಲೂ ತುಂಬಾನೇ ರುಚಿಯಾಗಿತ್ತು. ಆವಾಗ ಚೋಟು ಕಲ್ಲಂಗಡಿ ಹಣ್ಣು ತಿಂದು, ಅರೇ ತುನಿ, ಏನು ಈ ಹಣ್ಣು ಇಷ್ಟೊಂದು ಸಿಹಿಯಾಗಿದೆ? ಚಿಚ್ಚುವಿನ ತೋಟದಲ್ಲೂ ಇಂತ ಹಣ್ಣನ್ನು ನಾನು ತಿನ್ಲಿಲ್ಲ. ಹೌದು, ಈ ಹಣ್ಣು ನಿನಗೆ ಎಲ್ಲಿಂದ ಸಿಕ್ತಾ? ಹೌದು ತುನಿ, ಈ ಹಣ್ಣು ತುಂಬಾನೇ ಸಿಹಿಯಾಗಿ ಜೇನಿನ ಹಾಗೆ ಇದೆ. ನಾಳೆಯಿಂದ ನಾನು ನಿನ್ ಜೊತೆನೆ ಹಣ್ಣುಗಳನ್ನ ತಗೋತೀನಿ. ಟುನಿ ಸಂತೋಷದಿಂದ ನಗುತ್ತಾ, ಎಲ್ಲನೂ ನಿಮ್ಮಂತವರ ದಯೆ ಮಗಿಯವ್ರೆ. ನನ್ನ ಮನೆ ಮೇಲೆ ಬೆಳೆದಂತಹ ಹಣ್ಣು ಇದು. ನಾಳೆ ಕೂಡ ಹಣ್ಣುಗಳನ್ನ ತಗೊಂಡು ಇಲ್ಲಿಗೆ ಬರ್ತೀನಿ. ಹಾಗೆ ಮನೆ ಚಾವಣಿಯಲ್ಲಿ ಬೆಳೆದಿದ್ದ ಆ ಕಲ್ಲಂಗಡಿ ಹಣ್ಣು ವ್ಯಾಪಾರ ಮಾಡ್ಕೊಂಡು ಟುನಿಗುಬ್ಬಚ್ಚಿ ತುಂಬಾ ಸಂತೋಷವಾಗಿ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ಲು. ಆ ಹಣದಲ್ಲಿ ಊರಿನ ಮಧ್ಯದಲ್ಲಿ ದೊಡ್ಡ ಮನೇನ ಕಟ್ಕೊಂಡ್ಲು. ಅದ್ ಮಾತ್ರ ಅಲ್ಲ, ಬುಜ್ಜಿಗೆ ಏನೇನ್ ಇಷ್ಟನೋ ಎಲ್ಲಾನು ಅವಳಿಗೋಸ್ಕರ ತಗೊಂಡ್ ಬಂದು ಕೊಟ್ಲು. ಹಾಗೆ ಟುನಿ ಇವಾಗ ಯಾರ ಹೊಲದಲ್ಲೂ ಕೂಲಿ ಕೆಲ್ಸಕ್ಕೆ ಹೋಗೋದಿಲ್ಲ. ಸ್ವಂತವಾಗಿ ಅವಳೇ ವ್ಯಾಪಾರನ ಶುರು ಮಾಡಿ ಸಿಗೋ ಸಂಪಾದನೆಯಲ್ಲಿ ಮಗಳ ಜೊತೆ ಸಂತೋಷವಾಗಿ ಬಾಳ್ತಾ ಇದ್ಲು. ಹಾಗೆ ಆ ಕಲ್ಲಂಗಡಿ ಹಣ್ಣು ಬೀಜ, ಆ ಮಳೆ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆನ ತಗೊಂಡ್ ಬಂದಿತ್ತು.